ಪ್ರಿಯ ವೀಕ್ಷಕರೇ, ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮದ್ಯಪಾನ ವ್ಯಸನ ಸಮಸ್ಯೆ ವ್ಯಕ್ತಿಯ ಆರೋಗ್ಯ ಹಾಗೂ ಆತನ ಕುಟುಂಬ ಹಾಗೂ ಸಮಾಜದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರಿ ಗಂಭೀರವಾದ ಸಮಸ್ಯೆಯಾಗಿ ಬೆಳೀತಾ ಇದೆ. ಈ ಸಮಸ್ಯೆಗೆ ಚಿಕಿತ್ಸೆ ಏನಿದೆ, ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಬೇಕಾದ ಲಕ್ಷಣಗಳೇನಿದೆ ಹಾಗೂ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ಈ ವ್ಯಸನದಿಂದ ದೂರ ಆಗಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮಹೇಶ್ ಆಸ್ಪತ್ರೆಯ ಖ್ಯಾತ ಮನೋವೈದ್ಯರಾದಂತಹ ಡಾಕ್ಟರ್ ಗುರುಪ್ರಸಾದ್ ಕೆಜಿ ಅವರು. ಬನ್ನಿ ಅವರನ್ನ ನೇರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಈ ಮದ್ಯಪಾನ ವ್ಯಸನ ಹೇಗೆ ಆರಂಭಿಸ್ತಾನೆ ಅಂತ? ಇದಕ್ಕೆ ಹಲವೊಂದು ಕಾರಣಗಳಿವೆ. ಕೆಲವರು ಯಂಗ್ ಏಜ್ ಅಲ್ಲಿ ಯೂಶುವಲಿ ಸ್ಟಾರ್ಟ್ ಆಗ್ತದೆ. ಕಾಮನ್ ಆಗಿ ಫ್ರೆಂಡ್ ಸರ್ಕಲ್ ಅಲ್ಲಿ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ ನಾವು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್ ಎಲ್ಲ ತಗೊಳ್ತಾರೆ, ನಾನೂ ತಗೊಳ್ಬೇಕು ಅಂತ. ಇನ್ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ, ಟೆನ್ಷನ್ ಕಡಿಮೆ ಆದ್ರೆ ತಗೊಳ್ತಾರೆ. ಇನ್ನು ಕೆಲವರು ಬಾಡಿ ಏಕ್, ನಿದ್ದೆ ಬರಲ್ಲ, ಯಾರೋ ಹೇಳಿರ್ತಾರೆ ಅವರಿಗೆ ನಿದ್ದೆ ಬರುತ್ತೆ, ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಅದಕ್ಕೆ ತಗೊಳ್ತಾರೆ. ಇನ್ ಕೆಲವರು ಸೋಷಿಯಲ್ ಸರ್ಕಲ್ ಅಂತ ಹೇಳ್ತಾರೆ, ಸೋಷಿಯಲ್ ಪಾರ್ಟೀಸ್ ಎಲ್ಲಾದ್ರೂ ಗೆಟ್ ಟುಗೆದರ್ ಇರ್ತಾರೆ, ಅಲ್ಲಿ ನೋಡಿ ಕಲಿತಾರೆ. ಇನ್ ಕೆಲವೊಮ್ಮೆ ಮನೇಲೆ ತಂದೆ ತಾಯಿ ಕುಡಿತಾರೆ, ಆಗ ಅದನ್ನು ಮಕ್ಕಳು ನೋಡಿ ಕಲಿತಾರೆ. ಹೀಗೆ ಇನ್ನೂ ಬೇರೆ ಬೇರೆ ರೀತಿ ಇದೆ. ಇದು ಕಾಮನ್ ಆಗಿ ಕಾಣುವಂತ ರೀಸನ್ಸ್ ಕಲೀಲಿಕ್ಕೆ. ಓಕೆ, ಅಂದ್ರೆ ಈಗ ಒಬ್ಬರ ನೋಡಿ ಅವನು ಅನುಕರಣೆ ಮಾಡಿ ಜಾಸ್ತಿಯಾಗಿ ಕಲಿತಾನೆ, ಅದು ಒನ್ ಆಫ್ ದ ರೀಸನ್. ಕೆಲವೊಮ್ಮೆ ಜೆನೆಟಿಕ್ಸ್ ರೀಸನ್ ಇರುತ್ತೆ. ಓಕೆ, ತಂದೆ ನೀವು ನೋಡಿರ್ಬೋದು, ತಂದೆ ಕೊಡ್ಕಾದ್ರೆ ಅಥವಾ ತಾಯಿ ಕುಡಿತ ಅಭ್ಯಾಸ ಇದ್ರೆ ಮಕ್ಕಳಿಗೂ ಬರುತ್ತೆ. ಓಕೆ, ಈಗ ಮದ್ಯಪಾನ ವ್ಯಸನ ಅಂದ್ರೆ ಏನು, ಮತ್ತೆ ಇದು ಯಾವ ಹಂತದಲ್ಲಿ ಇದನ್ನ ವೈದ್ಯಕೀಯ ಸಮಸ್ಯೆ ಅಂತ ಪರಿಗಣಿಸಲಾಗುತ್ತೆ? ನೋಡಿ, ಫಸ್ಟ್ ಆಫ್ ಆಲ್ ನೀವು ಒಂದು ಆಲ್ಕೋಹಾಲ್ ಅಡಿಕ್ಷನ್ ಅಂತ ಕರೀಲಿಕ್ಕೆ ಹಲವು ಇದಿದೆ, ಲಕ್ಷಣಗಳಿವೆ. ಫಸ್ಟ್ ಒನ್ ನಾವು ಹೇಳ್ತೇವೆ ಕ್ರೇವಿಂಗ್. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮಗೂ ಇರುತ್ತೆ ಕ್ರೇವಿಂಗ್, ಬಟ್ ಆಲ್ಕೋಹಾಲಿಗಲ್ಲ, ಸ್ವೀಟ್ಸಿಗೆ. ನಮ್ಗೆ ಕೆಲವೊಮ್ಮೆ ಹಬ್ಬಗಳಿರುತ್ತೆ, ಆಗ ತುಂಬಾ ಇರೆಸ್ಟಿಬಲ್ ಡಿಸೈರ್ ಟು ಈಟ್ ಅಂತ ಹೇಳ್ತೀವಿ ಸ್ವೀಟ್ಸ್. ಹಾಗೆ ಅವರಿಗೆ ಆಲ್ಕೋಹಾಲಿಗೆ ಇರುತ್ತೆ, ಅದಕ್ಕೆ ಹೇಳ್ತೇವೆ ಕ್ರೇವಿಂಗ್ ಅಂತ. ನೆಕ್ಸ್ಟ್ ಬರೋದು ಟಾಲರೆನ್ಸ್. ಟಾಲರೆನ್ಸ್ ಅಂದ್ರೆ ವ್ಯಕ್ತಿ ಫಸ್ಟ್ ಸ್ಟಾರ್ಟ್ ಮಾಡುವಾಗ 60 ml 90 ml ಸ್ಟಾರ್ಟ್ ಮಾಡಿರ್ತಾರೆ. ಅದು ಏನಾಗುತ್ತೆ, ಒಂದ್ ಸ್ವಲ್ಪ ಟೈಮ್, 6 months 1 year 2 year ನಂತರ ಆ 60 ml 90 ml ಅವರಿಗೆ ಆ ಕಿಕ್ ಸಿಗೋದಿಲ್ಲ, ಆ ನಶ ಸಿಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆ ಕ್ವಾಂಟಿಟಿಯನ್ನು 1 quarter ಅಥವಾ 2 quarter ಜಾಸ್ತಿ ಮಾಡಿ. ಇದಕ್ಕೆ ಟಾಲರೆನ್ಸ್ ಅಂತ ಹೇಳ್ತೀವಿ. ಇದು ಸೆಕೆಂಡ್ ಫೀಚರ್. ಇನ್ ಥರ್ಡ್ ಫೀಚರ್ ಏನಂದ್ರೆ, ಅವರಿಗೆ ಕುಡ್ದು ಹೆಲ್ತ್ ಪ್ರಾಬ್ಲಮ್ ಆಗಿರುತ್ತೆ, ಲಿವರ್ ಪ್ರಾಬ್ಲಮ್, ಜಾಂಡಿಸ್, ಫಿಟ್ಸ್ ಬಂದಿರುತ್ತೆ, ಎಲ್ಲ ಆಗಿರುತ್ತೆ, ಆದ್ರೂ ಕುಡಿತಾರೆ. ಇದು ಥರ್ಡ್ ಪಾಯಿಂಟ್. ಅದಕ್ಕೆ ಕಂಟಿನ್ಯೂಸ್ ಟು ಡ್ರಿಂಕ್ ಡಿಸ್ಪೈಟ್ ನೋಯಿಂಗ್ ದ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಆನ್ ದ ಬಾಡಿ ಅಂತ ಹೇಳಿ. ನೆಕ್ಸ್ಟ್ ಬರುವಂತದ್ದು ಲಾಸ್ ಆಫ್ ಕಂಟ್ರೋಲ್. ಯೂಶಲಿ ಎಲ್ಲರಿಗೂ ಕಂಟ್ರೋಲ್ ಇರುತ್ತೆ, ಎಷ್ಟೊಂದು ಜನ ಕುಡಿತಾರೆ, ಎಲ್ಲರೂ ಆಲ್ಕೋಹಾಲ್ ಡಿಪೆಂಡೆಂಟ್ ಆಗಲ್ಲ. ಕೆಲವರು ಏನ್ ಮಾಡ್ತಾರೆ, ಒಂದು 90 ml ಅಥವಾ 60 ml ಕುಡಿದು ನಿಲ್ಸೋಣ ಅಂತ, ಕಂಟ್ರೋಲ್ ಮಾಡೋ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಇವ್ರಿಗೆ ಆಗಲ್ಲ. ಇವ್ರು ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡೋದು 60 ಅಥವಾ 90, ಬಟ್ ಕುಡಿದು ಅದೇ ದಿವಸ ಒಂದೇ ಸಿಟ್ಟಿಂಗ್ ಅಲ್ಲಿ 1 2 3 quarter ವರೆಗೆ ಹೋಗುತ್ತೆ. ಇದು ಕಾಮನ್ ಆಗಿ ಕಂಡು ಬರುವಂತ ಲಕ್ಷಣಗಳು. ಓಕೆ, ಈಗ ಒಬ್ಬ ವ್ಯಕ್ತಿ ಮದ್ಯ ವ್ಯಸನಕ್ಕೆ ತುತ್ತಾಗಿರ್ತಾನೆ, ಅವನಲ್ಲಿ ಕಂಡು ಬರುವಂತ ಪ್ರಮುಖ ಲಕ್ಷಣ ಅಂದ್ರೆ ಮನೆಯವರು ಹೇಗೆ ಗಮನಿಸಬಹುದು ಇವನೀಗ ಈ ವ್ಯಸನಕ್ಕೆ ಒಳಗಾಗಿದ್ದಾನೆ ಅಂತ ಹೇಳ್ಕೊಂಡು? ಕರೆಕ್ಟ್. ಇದಕ್ಕೆ ನಾವು ಕೇಜ್ ಕ್ರೈಟೀರಿಯಾ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ, CAGE. ಸಿ ಅಂದ್ರೆ ಕಟ್ ಡೌನ್. ನೀವು ಅವರನ್ನ ಕೇಳ್ಬೇಕು, ಪೇಷಂಟ್ ಅನ್ನ, ನೀವು ಯಾವತ್ತಾದ್ರೂ ಅನ್ಕೊಂಡಿದೀರಾ ಇಷ್ಟು ಕುಡಿತಾ ಇದೀರಿ, ಇದನ್ನ ಕಡಿಮೆ ಮಾಡ್ಬೇಕು ಅಂತ. ಅವ್ರು ಹೌದು ಅಂದ್ರೆ ಅವರಲ್ಲಿ ಟ್ರೈ ಮಾಡ್ಲಿಕ್ಕೆ ಮನ್ಸಿದೆ, ಬಟ್ ಅವರು ಮಾಡಿಲ್ಲ ಅಂತ. ಸೆಕೆಂಡ್ ಒನ್ ಅನಾಯಿಂಗ್ ಅಂತ. ಅನಾಯಿಂಗ್ ಅಂದ್ರೆ ನೀವು ಪೇಷಂಟ್ ಹತ್ರ ಕೇಳ್ಬೇಕು, ನೀವು ಕುಡಿತದ ಅಭ್ಯಾಸದಿಂದ ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಕೋಪ ಬಂದಿದ್ಯಾ ಅಂತ. ಅದು ಎರಡನೇದು. ಜಿ ಅಂದ್ರೆ ಗಿಲ್ಟ್ ಫೀಲಿಂಗ್. ಏನಾಗುತ್ತೆ, ಎಲ್ಲರಿಗೂ ಕುಡಿಯೋದು ತಪ್ಪಂತ ಗೊತ್ತಿರುತ್ತೆ, ನಮಗೂ ಗೊತ್ತಿದೆ, ಯಾರು ಜಾಸ್ತಿ ಕುಡಿತಾರೆ ಅವರಿಗೂ ಗೊತ್ತಿರುತ್ತೆ. ಆದ್ರೆ ಅವ್ರ ಹತ್ರ ನೀವು ಕೇಳಿದಾಗ ಕುಡಿಯುವಾಗ ಅವ್ರಿಗೆ ಏನ್ ಗಿಲ್ಟ್ ಇರುವುದಿಲ್ಲ, ತಪ್ಪು ಕಲ್ಪನೆ, ತಪ್ಪು ಭಾವನೆಗಳು ಇರುವುದಿಲ್ಲ. ಆದ್ರೆ ಕುಡ್ದಾಗಿದ ನಂತರ ಅಯ್ಯೋ ನಾ ಕುಡಿಬಾರ್ದಿತ್ತು, ಕುಡ್ದೆ, ಹಾಗನ್ಸುತ್ತೆ. ಇನ್ ಕೊನೆಯದಾಗಿ ಐ ಓಪನರ್. ನೀವು ನೋಡಿರ್ಬೋದು, ಎಷ್ಟೋ ಜನ ಬೆಳಿಗ್ಗೆ ಎದ್ದಾಗ ಕಾಫಿ ಟೀ ಎಲ್ಲ ಕುಡಿತಾರೆ. ಈ ಆಲ್ಕೋಹಾಲ್ ಡಿಪೆಂಡೆಂಟ್ ಪೇಷಂಟ್ ಫಸ್ಟ್ ಡ್ರಿಂಕ್ ಆಲ್ಕೋಹಾಲ್. ಇದಕ್ಕೆ ನಾವು ಐ ಓಪನರ್ ಅಂತ. ಇದು ಕಾಮನ್ ಆಗಿ ಕಂಡುಬರೋ 4 ಲಕ್ಷಣಗಳು. ಓಕೆ, ಈಗ ಪ್ರಮುಖವಾಗಿ ಅವನು ಮದ್ಯಪಾನ ವ್ಯಸನಕ್ಕೆ ತುತ್ತಾಗಲಿಕ್ಕೆ ಅವನ ಮಾನಸಿಕ ಏನಾದ್ರು ಪರಿಣಾಮ ಅಂದ್ರೆ ಮೆದುಳಿನ ಆರೋಗ್ಯದ ಸಮಸ್ಯೆಯಿಂದಾಗಿ ಅವನು
ಮದ್ಯಪಾನ ವ್ಯಸನಕ್ಕೆ ಒಳಗಾಗ್ತಾನ ಅಂತ? ಇದು ನೋಡಿ, ರೀಸನ್ಸ್ ತುಂಬಾ ಇದೆ ನಾನು ಆಗ ಹೇಳಿದಾಗೆ. ಆದ್ರೆ ಆಲ್ಕೋಹಾಲ್ ಇಂದನೂ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗ್ಬೋದು, ಮೆಂಟಲ್ ಹೆಲ್ತ್ ಇಂದನೂ ಆಲ್ಕೋಹಾಲ್ ತಗೊಳ್ಬಹುದು. ಅದೊಂದು ಇಂಟರ್ ಕನೆಕ್ಟೆಡ್. ಹೇಳಿದ್ದು ಗೊತ್ತಾಯ್ತಲ್ಲ. ಸೊ ಈಗ ಡಿಪ್ರೆಷನ್ ಇದ್ರೆ ಏನಾಗುತ್ತೆ, ಪರ್ಸನ್ ಒಬ್ಬನು ಬೇಜಾರದಲ್ಲಿ ಇರ್ತಾನೆ, ಅಳ್ತಾನೆ, ಯಾವ್ದ್ರಲ್ಲೂ ಆಗ ಅವನ್ ಏನ್ ಮಾಡ್ತಾನೆ, ಆಲ್ಕೋಹಾಲ್ ತಗೊಳ್ತಾನೆ ಅದರಿಂದ ಹೊರ ಬರ್ಲಿಕ್ಕೆ. ಇನ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಆಲ್ಕೋಹಾಲ್ ತಗೊಳ್ತಾರೆ, ಕುಡ್ದು ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಅದಕ್ಕೆ ಹೇಳಿದ್, ಡಿಪ್ರೆಷನ್ ಕೆಲವರಿಗೆ ಆಲ್ಕೋಹಾಲ್ ಜಾಸ್ತಿ ಮಾಡುತ್ತೆ, ಇನ್ ಕೆಲವರಿಗೆ ಆಲ್ಕೋಹಾಲ್ ಡಿಪ್ರೆಷನ್ ಜಾಸ್ತಿ ಮಾಡುತ್ತೆ. ಅದಕ್ಕೆ ಇಂಟರ್ ಕನೆಕ್ಟೆಡ್ ಅಂತ ಹೇಳ್ತೀವಿ ನಾವು, ಇಂಟರ್ ರಿಲೇಟೆಡ್. ಹಾಗೆ ಆಂಗ್ಸೈಟಿ ಕೂಡ ಹಾಗೆ. ಕೆಲವರಿಗೆ ಏನಾಗುತ್ತೆ, ಭಯ ಗಾಬರಿ ಆಗುತ್ತೆ. ಅವ್ರು ಏನೆನ್ಸ್ತಾರೆ, ಯಾರೋ ಹೇಳಿರ್ತಾರೆ ಒಂದ್ ಸ್ವಲ್ಪ ಕುಡಿ 90 ml, ಆಗಿಂದ ಭಯ ಗಾಬರಿ ಎಲ್ಲ ಕಡಿಮೆ ಆಗ್ತದೆ ಅಂತ. ಆಗ ಅವ್ರು ಅದನ್ನ ಅಟೆಂಪ್ಟ್ ಮಾಡ್ತಾರೆ, ಅದು ಜಾಸ್ತಿ ಆಗುತ್ತೆ, ಮತ್ತೆ ಪುನಃ ಕುಡಿತಾರೆ, ಮತ್ತೆ ಸಹ ಜಾಸ್ತಿ ಆಗುತ್ತೆ. ಹಾಗೆ ಈಗ ಕೆಲವೊಬ್ರು ಯೋಚನೆ ಮಾಡ್ತಾರೆ, ನಾನು ಇವತ್ತೊಂದ್ ಸ್ವಲ್ಪ ಕುಡಿತೇನೆ ಮತ್ತೆ ಒಂದೇ ಸಲ ಬಿಟ್ಟು ಬಿಡ್ತೇನೆ ಅಂತ ಹೇಳ್ಕೊಂಡು, ಇದು ಎಷ್ಟು ಮಟ್ಟಿಗೆ ಸತ್ಯ, ಇದಾಗುತ್ತಾ ಅಂತ? ನೋಡಿ, ಇದು ಎಲ್ಲರೂ ತಿಳ್ಕೊಳ್ಳೋಂತ, ಎಸ್ಪೆಷಲಿ ಆಲ್ಕೋಹಾಲ್ ಡಿಪೆಂಡೆಂಟ್ ಪೇಷಂಟ್ಸ್ ಇದರಲ್ಲಿ ಅವ್ರು ಯಾವತ್ತೂ ಫೇಲ್ ಆಗ್ತಾರೆ. ಅದು ರಾಂಗ್ ಬಿಲೀಫ್ ಅಥವಾ ರಾಂಗ್ ನೋಷನ್ ಅವರಿಗೆ, ನನ್ನ ಮೇಲೆ ನಂಗೆ ಕಂಟ್ರೋಲ್ ಇದೆ, ಎಸ್ಪೆಷಲಿ ಡ್ರಿಂಕಿಂಗ್ ಆಲ್ಕೋಹಾಲ್ ಹ್ಯಾಬಿಟ್ ಮೇಲೆ ಅಂತ. ಇದು ತಪ್ಪು ಭಾವನೆ. ಅವ್ರು ಯಾವತ್ತು ಅವ್ರಿಗೆ ಏನಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ, ನನ್ಗೆ ಆಲ್ಕೋಹಾಲ್ ತಗೊಳ್ತಿದ್ದಾನೆ ತುಂಬಾ ಅಂತ ಅನ್ಸಿದಲ್ಲಿ ಸಹಾಯ ಕೇಳೋದು ಸೂಕ್ತ ಇದು ಮಾರ್ಗ. ಈ ರೀತಿ ಏಕಾಏಕಿ ಬಿಟ್ರೆ ಅಂದ್ರೆ ಅವರ ಹೆಲ್ತ್ ಮೇಲೆ ಏನಾದ್ರು ಅಡ್ಡ ಪರಿಣಾಮ ಆಗುತ್ತಾ ಅಂತ ಹೇಳಿ? ಖಂಡಿತವಾಗಿ ನೋಡಿ, ಆಲ್ಕೋಹಾಲ್ ನೀವು ಕ್ರಮೇಣವಾಗಿ ಕುಡಿತಾ ಹೋಗ್ತೀರಿ, ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಹೇಳಿದ ಕ್ವಾಂಟಿಟಿ ಅದು ಬಾಡಿ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ. ಫಿಸಿಕಲ್ ಹೆಲ್ತ್ ಎಫೆಕ್ಟ್ ಆಗುತ್ತೆ, ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಫಿಸಿಕಲ್ ಹೆಲ್ತ್ ನಿಮ್ ಹೆಡ್ ಇಂದ ಟೋ ಸಿಂಪಲ್ ಆಗಿ ಹೇಳುದಾದ್ರೆ ಡಿಮೆನ್ಷಿಯಾ ಆಗುತ್ತೆ, ಮೆಮೊರಿ ಪ್ರಾಬ್ಲಮ್ ಆಗುತ್ತೆ, ಡೆಲಿರಿಯಂ ಅಂದ್ರೆ ಕನ್ಫ್ಯೂಷನ್, ನಿದ್ದೆ ಮಾಡಲ್ಲ, ರೆಸ್ಟ್ಲೆಸ್, ಸಿಟ್ಟು ಬರುದು, ಸಂಶಯ ಪಡುದು, ಇದೆಲ್ಲ ಬರುತ್ತೆ. ಅದಾದ ನಂತರ ಆಪ್ಟಿಕ್ ನ್ಯೂರೈಟಿಸ್ ಅಂತ, ದೃಷ್ಟಿ ಕಡಿಮೆ ಆಗುದು. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ, ಬಾಯಿದು, ಕರ್ಲಿದು, ಹೊಟ್ಟೆದು, ಮತ್ತೆ ಇದೆಲ್ಲ ಕ್ಯಾನ್ಸರು ಬರುತ್ತೆ ಕುಡ್ತದ್ದು. ಅದು ಗೊತ್ತಿರಲ್ಲ ಕೆಲವೊಮ್ಮೆ ಅವರಿಗೆ, ಅಥವಾ ಗೊತ್ತಿದ್ರು ಕುಡಿತಾರೆ. ಅದಕ್ಕಾಗಿ ನೀವು ಅದನ್ನ ಅವೇರ್ನೆಸ್ ತಂದ್ರೆ ಅವರಿಗೆ ಕುಡಿಯೋದು ಕಡಿಮೆ ಆಗುತ್ತೆ. ನೀವೀಗ ಹೇಳಿದಾಗೆ ಹೃದಯ, ರಕ್ತದೊತ್ತಡ, ಮೆದುಳಿನ ಆರೋಗ್ಯ ಇವೆಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಖಂಡಿತವಾಗಿ. ಹಾರ್ಟ್ ಮೇಲೆ ನಾವು ಕಾರ್ಡಿಯೋಮಯೋಪತಿ ಅಂತಾರೆ. ನಾರ್ಮಲ್ ಆಗಿ ಹಾರ್ಟ್ ಇಷ್ಟು ಸೈಜ್ ಇದ್ರೆ ಕುಡಿತಾ ಅದು ಡಬಲ್ ಸೈಜ್ ಆಗುತ್ತೆ, ಅಂದ್ರೆ ಫಂಕ್ಷನಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೇಮ್ ವೇ ಬ್ರೈನ್ ಅಲ್ಲೂ ನೋಡಿ, ಆಲ್ಕೋಹಾಲ್ ಒನ್ ಟೈಪ್ ಆಫ್ ಪಾಯ್ಸನ್ ಅಂತ ಹೇಳ್ಬೋದು. ರಿಸರ್ಚ್ ಮತ್ತೆ ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ನೀವು ಒಂದು ದಿವಸ ಒನ್ಸ್ ಇನ್ ಎ ಲೈಫ್ ಟೈಮ್ ಕುಡಿದ್ರು ಬ್ರೈನ್ ಮೇಲೆ ತುಂಬಾ ಪರಿಣಾಮ ಉಂಟದ. ಸೊ ಯು ಕ್ಯಾನ್ ಇಮ್ಯಾಜಿನ್, ಅಂದ್ರೆ ನೀವೇ ತಿಳ್ಕೊಳ್ಬಹುದು, ಡೈಲಿ ಕುಡಿತಾ ಇದ್ರೆ ಹೆವಿ ಕ್ವಾಂಟಿಟಿ ಎಷ್ಟು ಡ್ಯಾಮೇಜ್ ಆಗ್ಬೋದು ಅಂತ. ಸೊ ಬ್ರೈನ್ ಅಲ್ಲೂ ಡಿಮೆನ್ಷಿಯಾ ಆಗುತ್ತೆ, ಡೆಲಿರಿಯಂ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಸೈಕೋಸಿಸ್, ಡೆಲ್ಯೂಷನ್ ಆಫ್ ಇನ್ಫಿಡಿಲಿಟಿ, ವೇರಿಯಸ್ ಟೈಪ್ಸ್ ಆಫ್ ಡೆಲ್ಯೂಷನ್, ಅಂದ್ರೆ ತಪ್ಪು ಭಾವನೆಗಳು, ಆಲೋಚನೆಗಳೆಲ್ಲ ಬರುತ್ತೆ. ಮದ್ಯಪಾನ ವ್ಯಸನದ ಸಮಸ್ಯೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಸಣ್ಣದೊಂದು ವಿರಾಮ. ರಕ್ತದಲ್ಲಿನ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ? ನಿಮ್ಮ ಬಿಪಿ ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗಳಿಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ? ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಈಗ ಒಂದು ದೀರ್ಘ ಅಂದ್ರೆ ಲಾಂಗ್ ಟರ್ಮ್ ಒಬ್ಬ ಕುಡಿತಾ ಇರ್ತಾನೆ ಒಬ್ಬ ವ್ಯಕ್ತಿ, ಅವನ ಲಿವರ್ ಬಗ್ಗೆ ಅಂದ್ರೆ ಹೇಗೆ ಡ್ಯಾಮೇಜ್ ಆಗ್ತದೆ? ಗುಡ್ ಕ್ವಶನ್. ಫಸ್ಟ್ ಹೆಪಟೈಟಿಸ್ ಅಂತ ಹೇಳ್ತೀವಿ, ಅದು ಲಿವರ್ ಅಲ್ಲಿ ಸಣ್ಣ ಲೆವೆಲ್ಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಕ್ರಮೇಣವಾಗಿ ಜಾಂಡಿಸ್ ಆಗುತ್ತೆ. ಮತ್ತೆ LFT ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್, ಇದು ಬ್ಲಡ್ ಅಲ್ಲಿ ಮಾಡುವಂಥದ್ದು. ಇದರಲ್ಲಿ ಎಲ್ಲ ಎಂಜೈಮ್ಸ್, ಬಿಲಿರುಬಿನ್ ಲೆವೆಲ್ ಎಲ್ಲ ಇನ್ಕ್ರೀಸ್ ಆಗಿರುತ್ತೆ. ಅದಾದ ನಂತರ ಅದು ಇನ್ನೂ ಪ್ರೋಗ್ರೆಸ್ ಆಗ್ತಾ ಹೋದ್ರೆ ಸಿರೋಸಿಸ್ ಆಗುತ್ತೆ, ಮತ್ತೆ ಲಾಸ್ಟ್ ಗೆ ಲಿವರ್ ಫೇಲ್ ಆಗುತ್ತೆ. ಅದಕ್ಕೆ ಅದ್ರ ಒಳಗೇನೆ ತಡಿಬೇಕು. ಈ ಲಿವರ್ ಎಂಜೈಮ್ ಜಾಸ್ತಿಯಾಗಿ ಆ ಲೆವೆಲ್ ಅಲ್ಲೇ ಅವರು ಕುಡಿತ ನಿಲ್ಸಿದ್ರೆ ಇದು ರಿವರ್ಸಿಬಲ್ ಆಗ್ಬಿಡುತ್ತೆ ಲಿವರ್ ಚೇಂಜಸ್. ಅದ್ರ ನಂತರ ಒಮ್ಮೆ ಸಿರೋಸಿಸ್ ಆದ ನಂತರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಕ್ರಮೇಣವಾಗಿ ಲಿವರ್ ಫೇಲಿಯರ್ ಹೋಗ್ತಾರೆ, ಲಿವರ್ ಕ್ಯಾನ್ಸರ್ ಆಗ್ಬೋದು. ಮತ್ತೆ ಹೊಟ್ಟೆಯಲ್ಲಿ ನೀವು ನೋಡಿರ್ಬೋದು, ಲಿವರ್ ತುಂಬಾ ಹಾಳಾದವ್ರದ್ದು ನೀರ್ ತುಂಬ್ತಾರೆ, ಅದು ಅಸೈಟಿಸ್ ಅಂತ ಹೇಳ್ತೀವಿ. ಮತ್ತೆ ಹೆಮಿಟಮಿಸಿಸ್, ಲಾಸ್ಟ್ ಗೆ ರಕ್ತ ವಾಂತಿ ಆಗುತ್ತೆ, ಅವರು ಎಕ್ಸ್ಪೈರ್ ಆಗ್ತಾರೆ. ಸೊ ಡೆತ್ ಇಸ್ ಇಮಿನೆಂಟ್, ಅಂದ್ರೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಲ್ಲ, ಅದೇ ಲಾಸ್ಟ್ ಸ್ಟೇಜ್ ಅಲ್ಲಿ. ಇದೆಲ್ಲ ಲಾಸ್ಟ್ ಸ್ಟೇಜ್ ಬಗ್ಗೆ ನೀವು ಹೇಳಿದ್ರಿ. ಆದ್ರೆ ಸರ್, ಈಗ ಫಸ್ಟ್ ಇಂದ ನಾವು ನೋಡೋದಾದ್ರೆ ಆರಂಭಿಕ ಹಂತದಲ್ಲಿ ಅಂದ್ರೆ ಪತ್ತೆ ಹಚ್ಚಿ ಮನೆಯವರಿಗೆ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸೋದಾದ್ರೆ ಯಾವೆಲ್ಲ ರೀತಿಯ ಚಿಕಿತ್ಸೆಗೆ ಒಳಪಡಿಸಬಹುದು? ಅದೇ ಫಸ್ಟ್ ನೀವು ಅವರದ್ದು ಕುಡಿತದ ಲಕ್ಷಣಗಳನ್ನ ಐಡೆಂಟಿಫೈ ಮಾಡ್ಬೇಕು, ಏನೇನಿದೆ ಏನೇನಿಲ್ಲ ಅಂತ. ಈಗ ಅಪರೂಪಕ್ಕೊಮ್ಮೆ ಕುಡಿತಾರ, ಅದು ಅವರನ್ನ ಟ್ರೀಟ್ಮೆಂಟ್ ಕರ್ಕೊಂಡೋಗಿ ಅಗತ್ಯ ಇರುವುದಿಲ್ಲ. ನೀವು ಜಸ್ಟ್ ಅವ್ರಿಗೆ ಎಜುಕೇಟ್ ಮಾಡಿದ್ರೆ ಸಾಕಾಗತ್ತೆ, ಇದು ಕುಡಿಯೋ ಹ್ಯಾಬಿಟ್ ಒಳ್ಳೇದಲ್ಲ ಅಂತ ಹೇಳಿ. ಇದು ಇವತ್ತು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕುಡಿತಾರೆ, ನಾಳೆ ಒಂದ್ ದಿವಸ ಇದು ಹ್ಯಾಬಿಟ್ ಆಗುತ್ತೆ ಅಂತ. ಅದಕ್ಕೆ ನೀವು ಆದಷ್ಟು ಅವರನ್ನು ಫಸ್ಟ್ ಸ್ಟೇಜ್ ಅಲ್ಲೇ ಅವರನ್ನು ಎಜುಕೇಟ್ ಮಾಡ್ಬೇಕು. ಕಾಮನ್ ಆಗಿ ಏನಾಗುತ್ತೆ ಅಂದ್ರೆ, ನೀವು ಕೇಳಿದ ಕ್ವಶನ್ ಆನ್ಸರ್ ಏನಂದ್ರೆ, ಕುಡಿದು ಅವರಿಗೆ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ, ಕುಡಿ ಸಡನ್ಲಿ ನಿಲ್ಸಿದಾಗ ಕೈ ನಡಕ, ನಿದ್ದೆ ಕಡಿಮೆ, ಸಿಟ್ಟು, ಅತಿಯಾದ ಸಿಟ್ಟು, ರೆಸ್ಟ್ಲೆಸ್ನೆಸ್, ಒಂದು ಕಡೆಯಲ್ಲಿ ಕೂತ್ಕೊಳ್ಳಿಲ್ಲ, ಎದೆ ಬಡಿತ ತುಂಬಾ ಆಗುದು, ಮತ್ತೆ ಬೇವುರ್ತಾರೆ ವಿಪರೀತ, ಬಾಯಿ ತೊದ್ಲೋದು, ಸಿಟ್ಟು ಬರುದು, ಇದೆಲ್ಲ ಆಗ್ತದೆ. ಇದಾದ್ರೂ ಕೂಡಲೇ ಇಮಿಡಿಯೇಟ್ಲಿ ನಾವು ಅದಕ್ಕೆ ಆಲ್ಕೋಹಾಲ್ ವಿತ್ಡ್ರಾಲ್ ಡೆಲಿರಿಯಂ. ಇನ್ ಕೆಲವರಿಗೆ ತುಂಬಾ ಕುಡಿತಾ ಇದ್ರೆ ಡೆಲಿರಿಯಂ ಟ್ರೆಮನ್ಸ್ ಅಂದ್ರೆ ರಮ್ ಫಿಟ್ಸ್ ಅಂತ ಹೇಳ್ತೀವಿ, ಫಿಟ್ಸ್ ಸಹ ಬರುತ್ತೆ, ಅವ್ರಿಗೆ ತಲೆ ತಿರುಗಿ ಬೀಳ್ತಾರೆ. ಸೊ ಇದೆಲ್ಲ ಮೆಡಿಕಲ್ ಎಮರ್ಜೆನ್ಸಿ. ರಿಸ್ಕ್ ಆಫ್ ಡೆತ್ ಇದೆ, ಸಾಯುವ ಚಾನ್ಸಸ್ ಇರುತ್ತೆ, 10%, 15% ರಿಸ್ಕ್ ಆಫ್ ಡೆತ್ ಇದೆ. ಸೊ ಇದ್ರ ಬಗ್ಗೆ ಕೂಡಲೇ ನಿಯರೆಸ್ಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು. ಈಗ ಮದ್ಯ ವ್ಯಸನಿ ಅಂದ್ರೆ ಅವನು ಒಬ್ಬ ವ್ಯಕ್ತಿ ಅಲ್ಲದೆ ಅವರ ಕುಟುಂಬ, ದಾಂಪತ್ಯ ಜೀವನ, ಇದ್ರ ಮೇಲೆ ಕೂಡ ಪರಿಣಾಮ ಬೀರುತ್ತೆ, ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನೋಡಿ, ಕುಡಿತದಿಂದ ಮೆಡಿಕಲ್ ಪ್ರಾಬ್ಲಮ್, ಸೋಷಿಯಲ್ ಪ್ರಾಬ್ಲಮ್, ಲೀಗಲ್ ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್, ಕರಿಯರ್ ಪ್ರಾಬ್ಲಮ್, ಹೀಗೆ ತುಂಬಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಮೆಡಿಕಲ್ ಪ್ರಾಬ್ಲಮ್ ಅಂದ್ರೆ ನಾವು ಆಲ್ರೆಡಿ ಇಷ್ಟೊತ್ತರ ಮಾತಾಡಿದೆ, ಲಿವರ್ ಇಂದ ಹಿಡಿದು ಬ್ರೈನ್, ಹಾರ್ಟ್, ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ, ಕ್ಯಾನ್ಸರ್, ಮೆಮೊರಿ ಪ್ರಾಬ್ಲಮ್, ಡೆಲಿರಿಯಮ್ ಅಂತ. ಸೋಷಿಯಲ್ ಪ್ರಾಬ್ಲಮ್ ಅಂದ್ರೆ, ಈಗ ಒಂದು ವ್ಯಕ್ತಿ ತುಂಬಾ ಕುಡಿತಾನೆ, ಅವನನ್ನ ಏನ್ ಮಾಡ್ತಾರೆ ಸೊಸೈಟಿಯವರು, ಒಂದು ಔಟ್ಕಾಸ್ಟ್ ಮಾಡಿಬಿಡ್ತಾನೆ. ಅವ್ನ್ ಬಿಡು ಕುಡ್ಕ, ಅವಳು ಕುಡ್ಕಿ, ಯಾರು ಹತ್ರ ಮಾಡಲ್ಲ, ಒಂದು ವ್ಯಾಲ್ಯೂ ಇರಲ್ಲ ಅವ್ರಿಗೆ ಸೊಸೈಟಿಯಲ್ಲಿ, ಅವನಿಗೆ ಕಂಟ್ರೋಲ್ ಇಲ್ಲ, ಅವ್ನ ಬಿಹೇವಿಯರ್ ಸರಿ ಇಲ್ಲ ಅಂತ ಒಂದು ಸೈಡ್ ಲೈನ್ ಮಾಡ್ತಾರೆ. ಇನ್ನು ಲೀಗಲ್ ಪ್ರಾಬ್ಲಮ್ ಅಂದ್ರೆ, ಕುಡ್ದು ಡ್ರೈವ್ ಮಾಡ್ತಾರೆ ಎಷ್ಟೊಂದ್ ಜನ, ಅದ್ರಲ್ಲಿ ಆಕ್ಸಿಡೆಂಟ್ ಇನ್ವಾಲ್ವ್ ಆಗುತ್ತೆ. ಕುಡ್ದು ಹೆಂಡತಿಗೆ ಹೊಡೆಯುವುದು, ಬಡಿಯುವುದು, ಆಗ ಅವ್ರ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್, ಡೌರಿ ಹರಾಸ್ಮೆಂಟ್ ಕೇಸ್ ಹಾಕ್ತಾರೆ. ಹಾಗೆ ಇದು ಲೀಗಲ್ ಪ್ರಾಬ್ಲಮ್. ಇನ್ನು ಪರ್ಸನಲ್ ಪ್ರಾಬ್ಲಮ್ ಇದೇ ತರ, ಮಕ್ಕಳ ಮೇಲೂ ಪರಿಣಾಮ, ಮಕ್ಕಳಿಗೆ ಹೊಡೆಯುವುದು, ಕುಡ್ದು ಹೊಡೆಯುವುದು, ಹೆಂಡತಿಗೆ ಹೊಡೆಯುವುದು, ಇದರಿಂದ ಅವ್ರ ಮೇಲೆ ಸ್ಟಿಗ್ಮಾ ಬರುತ್ತೆ, ಅವರಿಗೆ ತೊಂದರೆ ಆಗುತ್ತೆ. ಅದು ಪೇಷಂಟಿಗೆ ಅರ್ಥ ಆಗಲ್ಲ. ಮತ್ತೆ ಒಬ್ವಿಯಸ್ಲಿ ಡೈಲಿ ಅವರು ಫ್ಯೂ ಹಂಡ್ರೆಡ್ಸ್ ಅಂದ್ರೆ ಕೆಲವು 100-200 ರೂಪಾಯಿಂದ 1000 ಬ್ರ್ಯಾಂಡ್ ಕ್ವಾಲಿಟಿ ಮೇಲೆ ಹಣ ವೇಸ್ಟ್ ಆಗುತ್ತೆ, ಅದು ಗೊತ್ತಾಗಲ್ಲ. ಹೆಲ್ತ್ ಹಾಳಾಗುತ್ತೆ, ಹಣನೂ ವೇಸ್ಟ್ ಆಗುತ್ತೆ. ಇದೆಲ್ಲ ಕಾಮನ್ ಆಗಿ ಕಂಡು ಬರುವಂತ ಸಮಸ್ಯೆಗಳು. ಓಕೆ ಸರ್, ಈಗ ನೋಡಿ ಕಾಲೇಜ್ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿ ಈ ಡ್ರಿಂಕ್ಸ್ ಗೆ ಅಡಿಕ್ಟ್ ಆಗೋರು ಜಾಸ್ತಿ ಆಗ್ತಾ ಇದೆ. ಅದರೊಂದಿಗೆ ಉದ್ಯೋಗಸ್ಥ ಪುರುಷರಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಕಾಲೇಜ್ ಮತ್ತೆ ಸ್ಟೂಡೆಂಟ್ಸ್ ಅಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ, ಈ ಮೂವೀಸ್, ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದು, ಕುಡಿಯೋದಂದ್ರೆ ಒಂದು ಸ್ಟೇಟಸ್, ಒಂದು ಸ್ಟೈಲ್, ಅದ್ರಲ್ಲಿ ಏನೋ ಒಂದು ಅವ್ರಿಗೆ ಕ್ಯೂರಿಯಾಸಿಟಿ ಡೆವಲಪ್ ಮಾಡುತ್ತೆ. ಇನ್ ಕೆಲವೊಮ್ಮೆ ಅಡ್ವರ್ಟೈಸ್ ನೋಡಿರ್ಬೋದು ನೀವು, ಆಲ್ಕೋಹಾಲ್ ಬಗ್ಗೆ ಅಥವಾ ಸ್ಮೋಕಿಂಗ್ ಅದ್ರ ಬಗ್ಗೆ, ಅದು ಅವರಲ್ಲಿ ಪ್ರಭಾವ ಬೀರುತ್ತೆ, ಇನ್ಫ್ಲುಯೆನ್ಸ್ ಬರುತ್ತೆ. ಇನ್ ಕೆಲವೊಮ್ಮೆ ಆಗ ಹೇಳಿದಿನಲ್ಲ,
ಪಾರ್ಟಿ ಇರುತ್ತೆ, ಒಬ್ಬ ಕುಡಿತಾನೆ, ಅದು ಎಲ್ಲರೂ ಕಲ್ತ್ಕೊಳ್ತಾರೆ. ಇನ್ ಕೆಲವ್ರು ಕ್ಯೂರಿಯಾಸಿಟಿ ಇರುತ್ತೆ ಅವರಿಗೆ, ಏನಿದೆ ಅದು ತಕೊಂಡ್ ನೋಡೋಣ ಅಂತ. ಇದೆಲ್ಲ ಹ್ಯಾಬಿಟ್ ಲೇಟರ್ ಆನ್ ಏನಾಗುತ್ತೆ ಅಂದ್ರೆ ಟೈಮ್ ಕಳೆದಾಗ ಹ್ಯಾಬಿಟ್ ಆಗ್ಬಿಡ್ತದೆ. ಇನಿಷಿಯಲಿ ಯಾರು ಡೈಲಿ ತುಂಬಾ ಕುಡಿಯಲ್ಲ ಅಥವಾ ಡೈಲಿ ಕುಡಿಯಲ್ಲ, ಬಟ್ ಓವರ್ ದ ಟೈಮ್ ಹೋದಾಗ ಅದು ಜಾಸ್ತಿ ಆಗುತ್ತೆ. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲದೂ ಜಾಸ್ತಿ ಆಗುತ್ತೆ. ಓಕೆ ಸರ್, ಈಗ ಮತ್ತೊಂದು ಈಗ ಏನಂತ ಹೇಳಿದ್ರೆ ಪುರುಷರಿಗಿಂತ ಹೊರತುಪಡಿಸಿ ನೋಡಿ ಮಹಿಳೆಯರಲ್ಲೂ ಕೂಡ ಕೆಲವರು ಮದ್ಯ ವ್ಯಸನಿಗಳು ಇರ್ತಾರೆ. ಅಂದ್ರೆ ಹೇಗೆ ಅವರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡಿ. ಮೇಲ್ ಮತ್ತೆ ಫಿಮೇಲ್ ಅಂದ್ರೆ ಪುರುಷರು ಮತ್ತೆ ಮಹಿಳೆ ಬಾಡಿ ಪ್ರಕೃತಿ ಬೇರೆ ಇರುತ್ತೆ. ಅವರ ಪ್ರತಿಯೊಂದು ಸ್ಟ್ರಕ್ಚರ್ ಆರ್ಗನ್ ಲೆವೆಲ್ ಅಲ್ಲಿ ಚೇಂಜಸ್ ಇರುತ್ತೆ. ಸೊ ಮಹಿಳೆಯರು ಕುಡ್ದಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಬೇಗ ಕಿಕ್ ಬರುತ್ತೆ, ಇವರಿಗೆ ನಶ ಬರುತ್ತೆ. ಇವ್ರಿಗೆ 60 ml ಅಲ್ಲಿ ಮೇಲ್ಸಿ ಬರೋದು ಅವ್ರಿಗೆ 30 ml ಅಲ್ಲೇ ಬಂದ್ಬಿಡುತ್ತೆ. ಮತ್ತೆ ಅವರಿಗೆ 1/4 ಆಗೋ ಡ್ಯಾಮೇಜ್ ಫಿಮೇಲ್ಸಿಗೆ ಅರ್ಧ ಆಗುತ್ತೆ. ಮತ್ತೆ ಇನ್ನು ಜಾಸ್ತಿ ಸಿವಿಯರಿಟಿ ಅವರಿಗೆ 1 ವರ್ಷದಲ್ಲಿ ಲಿವರ್ ಫೇಲ್ ಆದ್ರೆ ಮಹಿಳೆಯರಿಗೆ 3 ತಿಂಗಳು 6 ತಿಂಗಳಲ್ಲೇ ಲಿವರ್ ಫೇಲ್ ಆಗುತ್ತೆ. ಸೊ ಇದೆಲ್ಲ ಮಹಿಳೆಯರಲ್ಲಿ ಜಾಸ್ತಿ ಡೇಂಜರಸ್. ಓಕೆ, ಈಗ ಅಂದ್ರೆ ಮಹಿಳೆಯರಲ್ಲಿ ಲಿವರ್ ಪ್ರಾಬ್ಲಮ್ ಬಿಟ್ಟು ಬೇರೆ ಏನಾದ್ರೂ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಅಂದ್ರೆ ಯುವ ಜನತೆಯಲ್ಲಿ ಹೇಳ್ಬೋದು, ಅಂದ್ರೆ ಸಂತಾನ ಭಾಗ್ಯ ಖಂಡಿತ ಅದಕ್ಕೆ ಎಫೆಕ್ಟ್ ಆಗೇ ಆಗುತ್ತೆ. ಓವರೀಸ್ ಮೇಲೆ ಎಫೆಕ್ಟ್ ಆಗುತ್ತೆ, ರಿಪ್ರೊಡಕ್ಟಿವ್ ಹಾರ್ಮೋನ್ ಸಿಸ್ಟಮ್ ಎಲ್ಲದ್ರ ಮೇಲೂ ಎಫೆಕ್ಟ್ ಆಗುತ್ತೆ. ಇದರಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬರ್ಬಹುದು, ಖಂಡಿತವಾಗೂ ಬರ್ಬಹುದು, ಬರುವ ಚಾನ್ಸಸ್ ಜಾಸ್ತಿ ಇದೆ. ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ನ ನಂತರ. ಮಹೇಶ್ ಹಾಸ್ಪಿಟಲ್ಸ್ ಬ್ರಹ್ಮಾವರ. ನಿಮ್ಮ ಆರೋಗ್ಯ ಸೇವೆಯಲ್ಲಿ ನಾವಿದ್ದೇವೆ ರೌಂಡ್ ದಿ ಕ್ಲಾಕ್. OPDಯಿಂದ ICU ತನಕ ಗುಣಮಟ್ಟದ ಟ್ರೀಟ್ಮೆಂಟ್. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ. ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್, ಫಾರ್ಮಸಿ 24 hours. ಅತ್ಯಾಧುನಿಕ ಇಕ್ವಿಪ್ಮೆಂಟ್ಸ್, ತಜ್ಞ ವೈದ್ಯರಿಂದ ಆರೈಕೆ. ಮಹೇಶ್ ಆಸ್ಪತ್ರೆ ಆರೋಗ್ಯ ಮತ್ತು ಆರೈಕೆಯ ನಮ್ಮ ಮೊದಲ ಆದ್ಯತೆ. ಬ್ರೇಕ್ ನಂತರ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗ ಮದ್ಯಪಾನ ಅನ್ನೋದು ಹೆರಿಡಿಟಿ, ಈಗ ಅನುವಂಶೀಯವಾಗಿ ಬರುವ ಸಾಧ್ಯತೆಗಳಿದೆಯಾ ಅಂತ? ಹೌದು, ಅದು 2 ತರದಲ್ಲಾಗುತ್ತೆ. ಒಂದು ಜೆನೆಟಿಕ್ಸ್ ಅಂದ್ರೆ ಜೀನ್ಸ್ ಅಲ್ಲೇ ಇರುತ್ತೆ. ಇವರಿಗೆ ಈ ಜೀನ್ ಇದ್ರೆ ಆಲ್ಕೋಹಾಲ್ ಅಭ್ಯಾಸ ರಿಸ್ಕ್ ಜಾಸ್ತಿ. ಇನ್ ಕೆಲವರು ಜೆನೆಟಿಕ್ಸ್ ಅಂದ್ರೆ ಇನ್ಫ್ಲುಯೆನ್ಸ್ ಇರುತ್ತೆ, ತಂದೆ ತಾಯಿ ಕುಡಿಯೋದು ನೋಡಿರ್ತಾರೆ, ಅದಕ್ಕೆ ಮಕ್ಕಳು ಕುಡಿಲಿಕ್ಕೆ ಕಲಿತಾರೆ. ಸೊ ಜೆನೆಟಿಕ್ ಇನ್ಫ್ಲುಯೆನ್ಸ್ 2 ತರದಲ್ಲಿ ಕೆಲಸ ಮಾಡುತ್ತೆ. ಒಂದು ನೋಡಿ ಕಲಿತಾರೆ ತಂದೆ ತಾಯಿ, ಇನ್ನು ಆ ಬ್ರೈನ್ ಅಥವಾ ಸೆಲ್ ಇದು ಜೀನ್ಸ್ ಅಲ್ಲಿ ಅದ್ರದ್ದು ಎಫೆಕ್ಟ್ ನೋಡಿ ಬರುತ್ತೆ, ಹಾಗೆ ಬರುವ ಚಾನ್ಸಸ್ ಜಾಸ್ತಿ. ಸರ್, ಈಗ ಆಡು ಭಾಷೆಯಲ್ಲಿ ಊರಲ್ಲೆಲ್ಲ ಹೇಳ್ತಾರೆ ದೈವದ ಉಪದ್ರ ಉಂಟು, ಮಾಟ ಮಂತ್ರ ಎಲ್ಲ, ಇದೆಲ್ಲ ಎಷ್ಟು ನಿಜ ಅಂತ ಹೇಳಿ? ನೋಡಿ, ನಾನು ಆಸ್ ಎ ಡಾಕ್ಟರ್ ಇದಕ್ಕೆ ಅಪೋಸು ಮಾಡಲ್ಲ ಅಥವಾ ಸಪೋರ್ಟು ಮಾಡಲ್ಲ. ಯಾಕಂದ್ರೆ ಜನರ ನಂಬಿಕೆ ವಿಶ್ವಾಸ ನಾವು ತಪ್ಪಂತ ಹೇಳೋಕ್ಕಾಗಲ್ಲ, ಅಥವಾ ಅವರನ್ನು ಅದೇ ಮಾಡಿ ಗುಣ ಆಗುತ್ತೆ ಅಂತ ಹೇಳೋಕ್ಕೂ ಬರಲ್ಲ. ಹಾಗಾಗಿ ನಾವು ಜನರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನೀವು ಅದರಲ್ಲೂ ಟ್ರೀಟ್ಮೆಂಟ್ ನಮ್ದು ತಗೊಳ್ಳಿ, ಅದ್ರಲ್ಲಿ ಏನ್ ನಿಮ್ದು ಬಿಲೀಫ್ ಇದೆ ಅದನ್ನ ಫಾಲೋ ಮಾಡಿ. ಈಗ ಒಬ್ರು ಹೇಳ್ತಾರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲೋಗಿ ಹರಕೆ ಹತ್ರ ಬಿಡ್ತೀನಿ ಅಂತ. ಬಿಡ್ಬೋದು ಅವರು ಅಥವಾ ಬಿಡ್ತಾರೆ. ನಾವ್ ಹೇಳುದು ನೀವು ಅದನ್ನ ಮಾಡಿ, ಆದ್ರೆ ನಮ್ ಜೊತೆ ಟ್ರೀಟ್ಮೆಂಟ್ ತಗೊಳ್ಳಿ, ಕಂಟಿನ್ಯೂ ಮಾಡ್ಬೇಕು ಅಂತ. ಓಕೆ ಸರ್, ಮತ್ತೊಂದು ಊರಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಆಡ್ ಎಲ್ಲ ನೋಡಿ ಅದೇನೋ ಪೌಡರ್ ಅನ್ನು ತಂದು ಆಹಾರದಲ್ಲಿ ಮಿಕ್ಸ್ ಮಾಡಿ ಕೊಡುವಂತದ್ದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅದೇ ನೀವು ಹೇಳೋದು, ನಮ್ಮ ಇದ್ರಲ್ಲಿ ಕೆಮಿಕಲ್ ಡೈಸಲ್ಫಿರಾಮ್ ಅಂತ, ಅದು
ಆಂಟ್ ಅಬ್ಯೂಸಿವ್ ಅಥವಾ ಅವರ್ಸಿವ್ ಡ್ರಗ್ ಅಂತ. ಅದು ಜೊತೆಗೆ ನೀವು ಕುಡಿದ್ರೆ ಬಾಡಿಯಲ್ಲಿ ತುಂಬಾ ರಿಯಾಕ್ಷನ್ ಆಗ್ತದೆ. ಅದರಲ್ಲಿ ರಿಸ್ಕ್ ಆಫ್ ಪ್ಯಾರಾಲಿಸಿಸ್, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್, ಪೇಷಂಟ್ ಸಾಯ್ಲೂಬಹುದು, 10% ರಿಸ್ಕ್ ಇದೆ. ಆದ್ರಿಂದ ದಯವಿಟ್ಟು ಆತರ ಯಾರು ಮಾಡಬಾರ್ದು. ಪೇಷಂಟ್ ರಿಟರ್ನ್ ಕನ್ಸೆಂಟ್ ಅಥವಾ ಪರ್ಮಿಷನ್ ಇಲ್ಲದೆ ಅದು ಯಾವತ್ತೂ ಕೊಡಬಾರ್ದು. ತುಂಬಾ ಡೇಂಜರಸ್. ಹೆಚ್ಚು ಕಡಿಮೆ ಆದ್ರೆ ಪೇಷಂಟ್ ಇದ್ ಲೈಫ್ ಹೋಗುತ್ತೆ. ಅವ್ರಿಗೆ ಗೊತ್ತಿರಲ್ಲ ಅದು ಹಾಕಿದ್ದಾರೆ ಅಂತ. ಆದ್ರೆ ನೀವು ಫೋರ್ಸ್ಫುಲಿ ಕೊಟ್ರೆ ಅವರ ಲೈಫ್ಗೆ ಡೇಂಜರ್ ಇದೆ. ಡಾಕ್ಟರ್, ಈಗ ಮದ್ಯ ವ್ಯಸನಕ್ಕೆ ಒಳಗಾದ ವ್ಯಕ್ತಿ ನಿಮ್ಮನ್ನ ಈಗ ಕಾಂಟ್ಯಾಕ್ಟ್ ಮಾಡಿದಾಗ, ಭೇಟಿ ನೀಡಿದಾಗ ನೀವು ಮೊದಲಿಗೆ ಯಾವ ರೀತಿಯ ಚಿಕಿತ್ಸೆಯನ್ನ ಅವರಿಗೆ ನೀಡ್ತೀರಿ ಅಂತ? ಇದಕ್ಕೆ 2 ತರದ ಟ್ರೀಟ್ಮೆಂಟ್ ಇದೆ, ಫಾರ್ಮಕಾಲಜಿಕಲ್ ಮತ್ತೆ ಸೈಕಾಲಜಿಕಲ್ ಅಂತ. ಫಾರ್ಮಕಾಲಜಿಕಲ್ಲಿ ನಾವು 3 ಸ್ಟೇಜ್ ಅಲ್ಲಿ ಟ್ರೀಟ್ ಮಾಡ್ತೇವೆ. ಒಂದು ಡಿಟಾಕ್ಸಿಫಿಕೇಶನ್, ಇನ್ನೊಂದು ಸ್ಟೆಬಿಲೈಸೇಷನ್, ಥರ್ಡ್ ಒನ್ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ. ಡಿಟಾಕ್ಸಿಫಿಕೇಶನ್ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಬಾಡಿಯಲ್ಲಿ ಆಲ್ಕೋಹಾಲ್ ತುಂಬಾ ಎಫೆಕ್ಟ್ ಆಗಿರುತ್ತೆ, ಎಲ್ಲ ರಿಸೆಪ್ಟರ್ ಆಕ್ಯುಪೈ ಮಾಡಿರುತ್ತೆ. ಅದು ಆಲ್ಕೋಹಾಲ್ ಅನ್ನ ಹೊರತೆಗಿಬೇಕು. ಅದ್ರ ಎಫೆಕ್ಟ್ ಅನ್ನು ಸಡನ್ ಎಫೆಕ್ಟ್ ತುಂಬಾ ಇದ್ದದ್ದು ಪಾಯ್ಸನ್ ತರ ಇದ್ದದ್ದು ಕಡಿಮೆ ಮಾಡಿ, ಇದಕ್ಕೆ ನಾವು ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ. ಒಮ್ಮೆ ಅದಾದ ನಂತರ ಆ ಫಸ್ಟ್ ಸ್ಟೇಜ್ ಅಲ್ಲಿ ನಿದ್ದೆ ಬರುವುದಿಲ್ಲ, ಏನೇನೋ ಮಾತಾಡೋದು, ಸಂಶಯ ಪಡೋದು, ರೆಸ್ಟ್ಲೆಸ್ ಇದನ್ನೆಲ್ಲ ಒಮ್ಮೆ ಹದಕ್ ತರ್ತೀವಿ. ಅದ್ರ ನಂತರ ನಾವು ಸ್ಟೆಬಿಲೈಸೇಷನ್ ಫೇಸ್ ಅಂತ ಹೇಳ್ತೀವಿ. ಈ ಸ್ಟೆಬಿಲೈಸೇಷನ್ ಫೇಸ್ ಅಲ್ಲಿ ಅವ್ರು ಒಮ್ಮೆ ನಾರ್ಮಲ್ ಬರ್ತಾರೆ. ಅದ್ರ ನಂತರ 1 ಮಂತ್ ಅಥವಾ 15 ಡೇಸ್ ಹಾಗೆ ಇರ್ತಾರೆ. ಅದು ಸ್ಟೆಬಿಲೈಸೇಷನ್ ಫೇಸ್. ಅದ್ರಲ್ಲಿ ಬೆಂದು ಕೊಡ್ತೀವಿ, ಆಂಟಿ ಕ್ರೇವಿಂಗ್ ಅದನ್ನೆಲ್ಲ ಕೊಡ್ಬಹುದು, ಮತ್ತೆ ಮಲ್ಟಿವಿಟಮಿನ್ ಕೊಡ್ತೀವಿ. ಈಗ ಪ್ರಾಥಮಿಕ ಅದು ಅದಾದ ನಂತರ 3rd ಸ್ಟೇಜ್ ಅಲ್ಲಿ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಆಂಟಿ ಕ್ರೇವಿಂಗ್ ಅಂದ್ರೆ ಕುಡಿಯೋ ಆಸೆ ಕಡಿಮೆ ಆಗ್ಲಿಕ್ಕೆ ಒಂದು ಮಾತ್ರೆ ಕೊಡ್ಬೋದು, ಅಥವಾ ಎವರ್ಸಿವ್, ಆಗ ನೀವು ಕೇಳಿದ್ರಲ್ಲ ರಿಯಾಕ್ಷನ್ ಆಗುತ್ತೆ. ಇದೆರಡು ಪೇಷಂಟ್ ಬಿಡ್ಲಿಕ್ಕೆ ಇಷ್ಟ ಇದ್ರೆ ಮಾತ್ರ ಕೊಡ್ಬೋದು. ಅವ್ರಿಗೆ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅನ್ಬೋದು ನಾವು ಫೋರ್ಸ್ಫುಲಿ ಕೊಡ್ಲಿಕ್ಕೆ ಬರುದಿಲ್ಲ ಅಲ್ಲ. ಅದಕ್ಕೆ ನಾವು ಕೌನ್ಸಿಲಿಂಗ್ ಪುನಃ ಮಾಡ್ಬೇಕಾಗುತ್ತೆ. ಅವ್ರು ಒಪ್ಪಿದ್ರೆ ಮತ್ತೆ ಕೊಡ್ಬೋದು. ಈಗ ಪ್ರಾಥಮಿಕ ಹಂತದಲ್ಲಿ ಈಗ ವ್ಯಕ್ತಿಯ ಅನುಭವಕ್ಕೆ ಬಂದೇ ನೀವು ಚಿಕಿತ್ಸೆಯನ್ನ ಸ್ಟಾರ್ಟ್ ಮಾಡೋದಾ ಹೇಗೆ ಅಂತ? ವ್ಯಕ್ತಿ ಒಪ್ಪಿದ್ರೆ ಮಾತ್ರ? ಒಪ್ಪಿದ್ರೆ ಅದು ಒಳ್ಳೆ ಕ್ವಶನ್. ನೋಡಿ, ಎಲ್ಲರೂ ಟ್ರೀಟ್ಮೆಂಟ್ ವಿಲ್ಲಿಂಗ್ ಇರುವುದಿಲ್ಲ. ಎಷ್ಟೊಂದ್ ಸತಿ ನಂಗೆ ಪೇಷಂಟ್ ಬಂದು ಕೇಳ್ತೀನಿ, ನೀವೇ ಹೇಳಿದಾಗೆ ಅವ್ನು ಡೈಲಿ ಕುಡಿತಾನೆ, ಏನಾದ್ರೂ ಕೊಡಿ, ಮಾತ್ರೆ ಕೊಡಿ, ಪೌಡರ್ ಕೊಡಿ, ಅದು ಸರಿಯಲ್ಲ. ಯಾಕಂದ್ರೆ ನಾವು ಟ್ರೀಟ್ಮೆಂಟ್ ಕೊಡೋದು ಪೇಷಂಟ್ಗೆ. ಪೇಷಂಟ್ ನಿಮ್ಮ ಹತ್ರ ಇಲ್ಲದೆ ನೀವು ಕೊಡೋದು ತಪ್ಪು. ಅದು ಮೆಡಿಕಲ್ ಎಥಿಕ್ಸ್ ಅಗೇನ್ಸ್ಟ್ ಆಗಿ ಹೋಗುತ್ತೆ, ವಿರುದ್ಧವಾಗಿ ಹೋಗುತ್ತೆ. ಆದ್ರಿಂದ ಪೇಷಂಟ್ ಬರ್ಬೇಕು, ಪ್ಲಸ್ ಪೇಷಂಟ್ ಅಲ್ಲಿ ಒಂದ್ ಸ್ವಲ್ಪ ಆದ್ರೂ ಆಶೆ ಇರ್ಬೇಕು, ನಮ್ಗೆ ಬಿಡ್ಬೇಕು ಅಂತ. ಪೇಷಂಟ್ಗೆ ಕುಡಿಲೇಬೇಕು, ನಂಗೆ ಬಿಡ್ಲಿಕ್ಕೆ ಇಲ್ಲ ಅಂದ್ರೆ ನೀವು ತುಂಬಾ ಕಷ್ಟ ಆಗ್ಬಿಡತ್ತೆ. ಆಗುದಿಲ್ಲ ಅಂತಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ ಬಿಡಿಸ್ಲಿಕ್ಕೆ. ಅಂದ್ರೆ ಆ ವ್ಯಕ್ತಿಗೆ ಏನು ತೊಂದರೆ ಇದ್ದಿದ್ರು ಅವರ ಅಂದ್ರೆ ಮನೆಯಲ್ಲಿ ದಾಂಪತ್ಯ ಜೀವನ, ಫ್ಯಾಮಿಲಿಗೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ಅವರ ಅನುಭವಕ್ಕೆ ಬರದೆ ಈ ರೀತಿ ಚಿಕಿತ್ಸೆಗೆ ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗಿ ಹೀಗೆ ಅವರಿಗೆ ಸಲಹೆಗಳು ತಗೊಳ್ಬಹುದು, ಕೌನ್ಸಿಲಿಂಗ್ ಮಾಡಿಸ್ಕೊಳ್ಬಹುದು, ಹೇಗ್ ಹ್ಯಾಂಡಲ್ ಮಾಡುದು, ಅವ್ರನ್ನ ಹೇಗ್ ಕರ್ಕೊಂಡ್ ಬರುದು. ಎಷ್ಟೋ ಜನ ನನ್ನ ಹತ್ರ ಬಂದಿದ್ದಾರೆ, ಹೀಗೀಗೆ ಕುಡಿತಾರೆ, ಅವ್ರು ಬಡಿತಾರೆ, ಏನ್ ಮಾಡುದು. ಅದಕ್ಕೆ ಕೌನ್ಸಿಲಿಂಗ್ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಹಸ್ಬೆಂಡ್ ವೈಫ್ಗೆ ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಮಾಡಿ ಅವರನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೇಳ್ತೀವಿ. ಒಮ್ಮೆ ಕರ್ಕೊಂಡ್ ಬಂದ ನಂತರ ನಾವು 2 ತರದಲ್ಲಿ ಚಿಕಿತ್ಸೆ ಇದೆ. ಒಂದು ಔಟ್ ಪೇಷಂಟ್ ಅಲ್ಲೂ ಮಾಡ್ತೀವಿ, ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಇನ್ ಪೇಷಂಟ್ ಲೆಕ್ಕದಲ್ಲಿ ಮಾಡ್ತೀವಿ. ಓಕೆ ಡಾಕ್ಟರ್, ನೀವು ಹೇಳಿದಾಗೆ ಈಗ ಮೆಡಿಸಿನ್ ಮತ್ತು ಕೌನ್ಸಿಲಿಂಗ್ ಇವೆರಡು ಅಂದ್ರೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ? ಎರಡು ತುಂಬಾ ಇಂಪಾರ್ಟೆಂಟ್. ಅಕ್ಯೂಟ್ ಸ್ಟೇಜ್ ಅಲ್ಲಿ ಫಾರ್ಮಕಾಲಜಿ ಅಂದ್ರೆ ಮೆಡಿಸಿನ್ಸ್, ಪಿಲ್ಸ್ ಅಥವಾ ಡ್ರಗ್ಸ್ ಇಂಪಾರ್ಟೆಂಟ್. ಲೇಟರ್ ಆನ್ ಸ್ಟೇಜ್ ಅಲ್ಲಿ ಬರೀ ಕೌನ್ಸಿಲಿಂಗ್ ಅವರನ್ನು ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಆರಂಭಿಕ ಹಂತದಲ್ಲಿ ಚಿಕಿತ್ಸೆಯನ್ನ ಪ್ರಾರಂಭಿಸಿದ್ರಿ ನೀವು, ಈಗ ಕುಟುಂಬದವರು ಯಾವ ರೀತಿ ಅವರಿಗೆ ಸಹಕರಿಸಬೇಕು? ಕುಟುಂಬದವರ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರ ಬಗ್ಗೆ ಪರ್ಸನಲ್ ಕೇರ್ ತಗೊಳ್ಬೇಕು. ಈಗ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಕುಡಿಯೋದು ಜಾಸ್ತಿ ಆಗ್ತದೆ, ಆಗ ಅವ್ರಿಗೆ ಫಸ್ಟ್ ಅವರಿಗೆ ಸಲಹೆ ಕೊಡ್ಬೇಕು. ಸಲಹೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ವಾರ್ನಿಂಗ್ ಕೊಡ್ಬೇಕಾಗುತ್ತೆ. ನೋಡಿ, ಈ ತರ ಕುಡಿದ್ರೆ ಈ ತರ ಆಗುತ್ತೆ, ಇದಾಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಅದೆಲ್ಲ ವಾರ್ನಿಂಗ್ ಅದು ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಇಮಿಡಿಯೇಟ್ಲಿ ಫಿಸಿಷಿಯನ್ ಹತ್ರ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ, ಏನಾದ್ರೂ ಸಮಸ್ಯೆ ಇದೆ, ಹೆಲ್ತ್ ಪ್ರಾಬ್ಲಮ್ ಆಗಿದ್ಯಾ ಇಲ್ವಾ. ಅದಾದ ನಂತರ ಸೈಕ್ಯಾಟ್ರಿಸ್ಟ್ ಹತ್ರ. ಒಮ್ಮೆ ಫಿಸಿಷಿಯನ್ ಏನ್ ಹೇಳ್ತಾರೆ, ಇವರಿಗೆ ಆಲ್ಕೋಹಾಲ್ ಪ್ರಾಬ್ಲಮ್ ಇದೆ, ಇವ್ರನ್ನ ಬಿಡಿಸ್ಬೇಕು ಅಂದಾಗ ಸೈಕ್ಯಾಟ್ರಿಸ್ಟ್ ಅನ್ನ ಕನ್ಸಲ್ಟ್ ಮಾಡ್ಬೇಕು. ಮತ್ತೆ ಯಾವತ್ತೂ ಅವ್ರ ಹತ್ರ ಜಗಳ ಮಾಡುದು ಪೇಷಂಟ್ ಹತ್ರ. ಈ ಜಗಳ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವ್ರು ಕುಡಿಯೋದು ಜಾಸ್ತಿ ಮಾಡ್ತಾರೆ, ಟ್ರಿಗರ್ ಅಂತ ಹೇಳ್ತೀವಿ ನಾವು.
ಮದ್ಯಪಾನ ವ್ಯಸನ ಸಮಸ್ಯೆ ಕೇವಲ ವ್ಯಕ್ತಿಯೊಬ್ಬರಿಂದ ಮಾತ್ರ ಅಲ್ಲ, ವ್ಯಕ್ತಿಯ ಆರೋಗ್ಯದ ಮೇಲೆ ಮಾತ್ರ ಅಲ್ಲ, ಆತನ ಕುಟುಂಬ ಹಾಗೂ ಸಮಾಜದ ಮೇಲೆ ಕೂಡ ಗಂಭೀರ ಪರಿಣಾಮ ಬೀರೋದ್ರಿಂದ ಎಲ್ಲರೂ ಒಟ್ಟಾಗಿ ಅಂದ್ರೆ ವ್ಯಕ್ತಿ ದೃಢ ಸಂಕಲ್ಪದೊಂದಿಗೆ ಹಾಗೂ ಆತನ ಕುಟುಂಬದ ಸಹಕಾರದಿಂದ ಮದ್ಯ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬಹುದು. ಇದು ಅಸಾಧ್ಯವೇನಲ್ಲ ಅಂತ ಹೇಳ್ತಾ ಇದಾಗಿತ್ತು ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಸಂಚಿಕೆ. ಮುಂದಿನ ವಾರ ಇದರ ಮುಂದಿನ ಭಾಗವಾಗಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗಲಿಕ್ಕಿದ್ದೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ. ನಿಮ್ಮ ಪೈಲ್ಸ್ ತಾನಾಗಿಯೇ ವಾಸಿಯಾಗ್ಲು ಕಾಯ್ಬೇಡಿ. ಲೇಸರ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮ ಸಾಮಾನ್ಯ ಆರೋಗ್ಯಕರ ಜೀವನಕ್ಕೆ ಹಿಂತಿರುಗಿ. ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆ ಅಂದ್ರೆ 2 ವಾರಗಳ ಕಾಲ ನನ್ನ ದಿಂಬೆಲ್ಲಿದೆ ಅಂತ ಕೇಳೋದು. ಲೇಸರ್ ಶಸ್ತ್ರಚಿಕಿತ್ಸೆಯೇ ಮರುದಿನವೇ ದಿನಸಿ ಅಂಗಡಿಗೆ ಓಡಾಟ, ಬ್ಯಾಂಡೇಜ್ಗೆ ವಿದಾಯ ಹೇಳಿ. ನಾನ್ ಮೊದಲು ಆಟೋದಲ್ಲಿ ಸರಿಯಾಗಿ ಬ್ರಹ್ಮಾವರದವರೆಗೆ ಪ್ರಯಾಣಿಸಲಾಗ್ತಿರ್ಲಿಲ್ಲ ಪೈಲ್ಸ್ ನೋವಿನಿಂದ. ಲೇಸರ್ ಸರ್ಜರಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿತು. ನನ್ಗೆ ಹಿಂದೆ ಮನೆಯಲ್ಲಿ ಸರಿಯಾಗಿ ನಿಲ್ಲಾಗ್ತಿರ್ಲಿಲ್ಲ, ವೆರಿಕೋಸ್ ವೇನ್ಸ್ ಕಾರಣದಿಂದ. ಲೇಸರ್ ಸರ್ಜರಿಯಿಂದ ಈಗ ಪೂರ್ತಿಯಾಗಿ ಗುಣಮುಖಳಾಗಿದ್ದೇನೆ. ನಿಮ್ಮ ವೆರಿಕೋಸ್ ವೈನ್ಸ್ ಮತ್ತು ಪೈಲ್ಸ್ ತೊಂದರೆಗೆ ಲೇಸರ್ ಸರ್ಜರಿ ಮೂಲಕ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರಿಂದ 500ಕ್ಕೂ ಹೆಚ್ಚು ಲೇಸರ್ ಸರ್ಜರಿಗಳ ಅನುಭವದೊಂದಿಗೆ ಮಹೇಶ್ ಆಸ್ಪತ್ರೆಯಲ್ಲಿ